ಬಟ್ ನಂಗೆ ಈ ಕಾಯಿ ಹಾಲು ತೆಗೋತಿತ್ತಲ್ಲ ನೀರಾಯ್ತು, ಆದರೂ ಹೆಸರು ಕಾಳು ಜ್ಯೂಸ್ ಇದು ಕುಡಿದ್ರೆ ತಂಪಾಯ್ತು. ಹಾಯ್ ಹಲೋ ನಮಸ್ತೆ, ನಾನು ಪ್ರಿಯಾ ಪೂಜಾರಿ. ವೆಲ್ಕಮ್ ಟು ದ ಚಾನಲ್. ನಾಳೆ ಹೆಂಗಿದ್ರು ಯುಗಾದಿ ಅಂದರೆ ಇವತ್ತು, ಸೊ ಅದಕ್ಕೋಸ್ಕರ ನಿನ್ನ ನೈಟೇ ನಾನು ಎಲ್ಲಾನು ರೆಡಿ ಮಾಡಿ ಇಟ್ಕೊಂತಿದ್ದೆ. ನಾಳೆ ಬೆಳಿಗ್ಗೆ ನಾನು ಟೊಮೆಟೊ ಎಂತಂದ್ರದಕ್ಕೆ ಟೊಮ್ಯಾಟೊ ಮಸಾಲೆ ದೋಸೆ ಅಂಬರಿಗೆ ಎದುರು ಒಂದು ವಿಡಿಯೋ ಕಂಡೆ. ಸೊ ಅದಕ್ಕೋಸ್ಕರ ಟೊಮ್ಯಾಟೊ ಚಟ್ನಿ ಮಾಡುವ ಅಂತ ರೆಡಿ ಮಾಡ್ತಿದ್ದೆ. ಟೊಮ್ಯಾಟೊ ಮಸಾಲೆ ದೋಸೆ ಮಾಡೋಕೆ ಈ ಟೊಮೆಟೊ ಆ್ಯಂಡ್ ಚಿಲ್ಲಿ ಹಾಕಿದ್ವಿ, ಒಂದು ಗ್ರೇವಿ ಮಾಡೋಕಿರುತ್ತೆ. ಸೊ ಅದನ್ನು ನಾನು ಪ್ರಿಪೇರ್ ಮಾಡಿ ಇಟ್ಬಿಟ್ಟೆ. ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಹಾಗೆ ಸ್ಮ್ಯಾಶ್ ಮಾಡ್ಕೊ. ಟೊಮ್ಯಾಟೊನೆಲ್ಲ ನಿಮಗೆಲ್ಲ ಟೊಮೆಟೊ ಚಟ್ನಿ ಮಾಡೋಕೆ ಬರ್ತಲ್ಲ, ನಾ ಹೇಳಿ ಕೊಡ್ಕಂತ ಇಲ್ಲ ಇವ್ರಿ. ಸೊ ಇದನ್ನು ಸ್ಮ್ಯಾಶ್ ಮಾಡಿ ಇದು ಚಪ್ಪೆ ಆದಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಳಕ್ಕೆ. ಸೊ ಗ್ರೈಂಡ್ ಮಾಡಿ ಇಟ್ಟರೆ ಒಗ್ಗರಣೆ ಮಾತ್ರ ಬೆಳಿಗ್ಗೆ ಹಾಕ್ತೆ. ಸೊ ಸ್ವಲ್ಪ ಕೆಲಸ ಈಸಿ ಆಗ್ತಲ್ಲ ನಂದು. ಅವ್ರು ಹೇಳಿದ್ದು ಇದನ್ನು ಕೆಂಪಾಯಿ ಹೊರಿಕಂತ. ಸೊ ಇದಿನ್ನೂ ಕೆಂಪೆ ಆತ ಇಲ್ಲ ಕಾಣಿ. ಸೊ ಊರಿನ ಸ್ವಲ್ಪ ಕಡಿಮೆನೇ ಹಿಡ್ಕಾತ್ತು. ಪಾಯಸ ಮಾಡೋದು ಓಕೆ, ಬಟ್ ನಂಗೆ ಈ ಕಾಯಿ ಹಾಲು ತೆಗೋತಿತ್ತಲ್ಲ ಅದೇ ತುಂಬ ಹಿಂಸೆ ಆಯ್ತು. ನಾನು ನನ್ನ ಕಡೆ ಖೀರ್ ಮಾಡುವ, ಬಟ್ ಬೇಡ, ಇಂಥದ್ರು ಒಂದು ಸ್ಪೆಷಲೇ ಮಾಡುವ. ಯುಗಾದಿ ನಮಗೆ ಹೊಸ ವರ್ಷ ಇತ್ತಂಗಲ್ಲ, ಸೊ ಹಾಗಾಗಿ ಇಂಥದ್ದೊಂದು ಸ್ಪೆಷಲ್ ಮಾಡುವ ಅಂತ. ಬಿಸಿ ಅರಿಸಕ್ಕೆ ಅಡುಗೆ ಮನೆಗಂತೂ ಇತ್ತು ತುಂಬ ಕಷ್ಟ ಅನ್ಸುತ್ತೆ, ಬಟ್ ನೋ ಆಪ್ಷನ್ಸ್. ಇವ್ರಂಗೆ ಯಾರ ತಕ್ಕಂತ ಗೊತ್ತಾಗ್ತಾ ಇಲ್ಲ. ಊರಿಂದ ತಗೊಂಡು ಬಂದದ್ದು ಕಾಯಿ ಹಾಲು ತೆಗಿಕಲ್ಲ. ಪಾಯಸ ಮಾಡು ಅಸ್ಲಿ ಗೇಮ್ ಈಗ ಶುರು ಆಯ್ತು ಕಾಣಿ. ಇದ್ರಷ್ಟು ಸಿರ್ಪಪ್ಪು ಕೆಲಸ ಬೇರೆ ಎಂತ ಇಲ್ಲ ನನಗೆ. ನೀರಾಯ್ತು, ಆದರೂ ಹೆಸರು ಕಾಳು ಜ್ಯೂಸ್ ಇದು ಕುಡಿದ್ರೆ ತಂಪಾಯ್ತು. ನಿಮ್ಗೆ ಇದು ಈಸಿನಾ? ನಂಗಂತೂ ಸಿಕ್ಕಾಪಟ್ಟೆ ಕಷ್ಟ ಹೋಯ್. ಆದರೆ ಇದನ್ನ ಬೆಳಿಗ್ಗೆ ಅಂತೂ ಇಟ್ಕೊಂಡ್ರೆ ಮತ್ತು ಇಡೀ ದಿನ ಇದನ್ನು ಹಿಂತ ಗುಡ್ ಮಾರ್ನಿಂಗ್. ಎಸ್, ಇವತ್ತು ಯುಗಾದಿ, ಬಟ್ ನನಗೆ ಆಫೀಸ್ ವರ್ಕು ಇತ್ತು. ಅದಕ್ಕೋಸ್ಕರ ಬೇಗ ಕೆಲಸ ಮುಗಿಸ್ಕೊಂಡು ನನ್ನ ಆಫೀಸ್ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಎಲ್ಲ ಬ್ಯಾಲೆನ್ಸ್ ಆಯ್ತು. ನಮಗೆ ಕೆಲಸ ಇತ್ತು ಅಥವಾ ರಜೆ ಇಲ್ಲ ಅಂತ ಕಾರಣಕ್ಕೆ ನಮ್ಮ ರಿಚುವಲ್ಸ್ನ ಬಿಡೋಕ್ಕಾತಿಲ್ಲ. ಸೊ ನಮ್ಮ ಕೈಲಿ ಎಷ್ಟು ಆಯ್ತೋ ಅಷ್ಟು ಮಾಡೋದ್ರಲ್ಲಿ ಅರ್ಥ ಇರುತ್ತೆ ಅಲ್ವಾ. ನಾನು ಹಿಂಗೆ ಸ್ವಲ್ಪ ಕೆಲಸ ಕೊಟ್ಟರೆ ಆ್ಯಕ್ಟಿವ್ ಆಗಿರುತ್ತೆ, ಸ್ವಲ್ಪ ಬಿಟ್ಟರೆ ಲೇಸಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಯಾವತ್ತೂ ನನ್ನನ್ನು ಆ್ಯಕ್ಟಿವ್ ಆಗಿ ಇಟ್ಕೊಂಬಕ್ಕೆ ಟ್ರೈ ಮಾಡ್ತಿರ್ತೆ. ಎಂತಾದರೂ ಹೊಸದಾಗಿ ಟ್ರೈ ಮಾಡೋದು, ಈ ಥರ ವಿಡಿಯೋ ಮಾಡೋದು, ಈ ಥರ ಮಾಡ್ತಿದ್ರೆ ಮ್ಯಾಕ್ಸ್ ಆ್ಯಕ್ಟಿವ್. ನಾನು ಮೊದಲನೇ ದೋಸೆ ಆಯ್ತು, ಬಿಸಿ ದೋಸೆ. ನಮ್ಮದು ವರ್ಕಿಂಗ್ ಅವರ್ ಅಂತೂ ಸ್ಟಾರ್ಟ್ ಆಯಿತು. ಬೆಳಿಗ್ಗೆ ಎಷ್ಟು ಬಿಸಿಲಿತ್ತು ಕಣಿ. ಸ್ನಾನ ಎಲ್ಲ ಆಯಿತು, ಇನ್ನೆಲ್ಲ ತಿಂಡಿ ಬಟ್ ಗಿರಿ ಇನ್ನೂ ಹೇಳಲಿಲ್ಲ. ಈ ಬೊಂಡನು ಅಡುಗೆ ಗೊತ್ತಾಗ್ತಾ ಇಲ್ಲ ಮರ, ಇಲ್ಲಿ ಗಟ್ಟಿ ಇತ್ತು ಭಯಂಕರ. ಹೆಂಗೆ ಮಾಡೋದು ಈಗ? ಅಡುಗೆಗೆ ಒಂದು ಶಾರ್ಟ್ ಬ್ರೇಕ್, ಯಾಕಂದ್ರೆ ನಂದೀಗ ಮೀಟಿಂಗ್ ಇತ್ತು, ಮುಗಿಸ್ಕೊಂಡು ನಾನು ಅಡುಗೆ ಸ್ಟಾರ್ಟ್ ಮಾಡ್ತಿದ್ನ. ಆ್ಯಂಡ್ ಹೆಸರು ಬೇಳೆನ ನಾನು ಬೇಯೋಕೆ ಇಟ್ಟಿದ್ದೆ ಆಲ್ರೆಡಿ. ಹೆಂಗೆ ಬಟ್ ಅವ್ರು ಹೇಳಿಕೊಟ್ರು, ಅದೇ ಥರ ಪ್ರೊಸೆಸ್ನ ಫಾಲೋ ಮಾಡಿ ಒಂದು ಸೂಪರ್ ಪಾಯಸ ರೆಡಿ ಆಯಿತು. ಗಿರಿ ಈಗಷ್ಟೇ ಎದ್ರು ಅನ್ಸತ್ತು, ಬೋಂಡ ಓಪನ್ ಮಾಡಿ ಕೊಡೋಕೆ ಹೇಳ್ತಾರೆ. ಇವತ್ತು ಗಿರಿ ಸ್ಪೆಷಲ್ ಟೀ ಮಾಡ್ತಿದ್ರು ದೋಸೆ ಒಟ್ಟಿಗೆ. ಹಾಯ್ ಓಯ್, ಗುಡ್ ಮಾರ್ನಿಂಗ್. ಈಗ ಎದ್ದು ಟೀ ಮಾಡಿರ್ಕಣಿ. ಬೆಂಡೆಕಾಯಿ ಪಲ್ಯ ಅಂದರೆ ಎಲ್ರಿಗೂ ಆಲ್ಮೋಸ್ಟ್ ಇಷ್ಟ ಆಗುತ್ತೆ. ನಮ್ಮನೆಯಲ್ಲಂತೂ ಎಲ್ಲ ಇಷ್ಟನೇ ಇದು. ಅದಕ್ಕೆ ನಾವು ಪಟ್ಟ ಅಂತ, ಅದು ಈಸಿನೂ ಆಗುತ್ತೆ, ತುಂಬ ಹೊತ್ತೆ ಅಂತ ಬೇಡ ಅದಕ್ಕೆ. ಸೊ ಅದಕ್ಕೆ ಪಟ್ಟ ಅಂತ ಮಾಡ್ಕೊಂಡು ಇದರಿಂದನೇ ಫ್ಲೇವರ್ ಬಪ್ಪೋದು. ನಾವು ಊಟಕ್ಕೆಲ್ಲ ದೇವಸ್ಥಾನಕ್ಕೆ ಹೋಗ್ತಲ್ಲ, ಸೊ ಅದು ಊಟ ಮಾಡಿದ್ರೆ ಅದು ನಮಗೆಲ್ರಿಗೂ ಅದು ಊಟ ಮಾಡಿದವ್ರಿಗೆ ಗೊತ್ತಿರುತ್ತೆ ಅದು ಫ್ಲೇವರ್ ಹೆಂಗಿರುತ್ತೆ ಅಂತ. ಸೊ ಅದನ್ನು ನಾನು ರೆಡಿ ಮಾಡಿದೆ, ನಿನ್ನೆ ನೈಟೇ ಮಾಡಿಟ್ಟಿದ್ದೆ. ಕಾಂಬ ಮಿಕ್ಸ್ ಮಾಡುವ. ಸ್ವಲ್ಪ ಉಪ್ಪು ಕಮ್ಮಿ ಆಯಿತು, ಬಿಟ್ಟರೆ ಟೇಸ್ಟ್ ಅಲ್ಲಿ ಮಾಡ್ತಾರೆ ಬರ್ತಿಲ್ಲ. ಆದರೆ ಅದ್ರದ್ದು ಸ್ಮೆಲ್ ಅಂತೂ ಬರ್ತಾ ಇತ್ತು ನನಗೆ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದ್ರ ಟೇಸ್ಟೇ ಬೇರೆ. ಎಲ್ರಿಗೂ ಗೊತ್ತಿರುತ್ತೆ ಟೊಮೆಟೊ ಸಾರು ಅಂತಂದರೆ ಎಲ್ರಿಗೂ ಆಲ್ಮೋಸ್ಟ್ ಇಷ್ಟನೇ. ನನಗೂ ಹಾಗೆ ಸ್ವಲ್ಪ ಇಷ್ಟನೇ ಟೊಮೆಟೊ ಸಾರು ಅಂದರೆ. ಬಟ್ ಒಂದು ಕೈಯಲ್ಲಿ ಕೆಲಸ ಮಾಡ್ಕೊಂಡು ಒಂದು ಕೈಯಲ್ಲಿ ವೀಡಿಯೋ ಮಾಡೋದು ಸಿಕ್ಕಾಬಿಟ್ಟೆ ಕಷ್ಟ. ಸಾಕಾಯ್ತು ಆ್ಯಕ್ಚುಲಿ ಬೆಳಿಗ್ಗೆಯಿಂದ, ಎಂತ ಮಾಡ್ಕೋತಿಲ್ಲ. ಸಮ್ಟೈಮ್ಸ್ ತುಂಬ ಕೆಲಸ ಇರುತ್ತೆ. ಟೊಮೆಟೊ ಸಾರು ಆಯಿತು.
ಸೊ ಮತ್ತು ಟೊಮೆಟೊ ಸಾರು ಆಯಿತು, ಒಂದು ಬಾಜಿನೂ ರೆಡಿ ಆಯಿತು, ಅನ್ನಕ್ಕೂ ಇಟ್ಟಿದೆ ಅದು ರೆಡಿ ಆಯ್ತು. ಇನ್ನೊಂದು ಪಾಯಸ ಆದರೆ ನನ್ನ ಹೊತ್ತು ಕ್ಲೀನ್ ಮಾಡ್ಕೊಂಡು ಅಡುಗೆ ಮನೆಗೆ ಸ್ವಲ್ಪ ಹೊತ್ತು ಕೆಲಸ ಮಾಡಿದ್ರೆ ಅಗೇನ್ ಬ್ಯಾಕ್ ಟು ಮೈ ವರ್ಕ್ ಅಂತ. ನಿನ್ನೆ ನಾನು ಹಾಲು ತೆಗೆದಿಟ್ಟಿದ್ದೆ ಕಾಯಿದೆ, ಸೊ ಅದಕ್ಕೆ ಶಾಬಕ್ಕಿ ಹಾಕಿ ನೆನೆಸಿಡು ಸ್ವಲ್ಪ ಹೊತ್ತು ಅಂತ ಅಮ್ಮ ಹೇಳ್ರಿ. ಸೊ ಅದನ್ನು ಮಾಡಿಬಿಡುವ ಈಗ. ಎಸ್, ಪಾಯಸ ಕುದೀತು, ಅಂದರೆ ಕಾಯಿ ಹಾಲು ಹಾಕ್ರೆ ಈಗ ಆಲ್ಮೋಸ್ಟ್ ರೆಡಿ ಆದ ಪಾಯಸ. ಏನಕ್ಕೆ ಕ್ಯಾಶ್ಯೂ ಆ್ಯಂಡ್ ಗ್ರೇಪ್ಸ್ ಎಲ್ಲ ಹೊಡೆದು ಹಾಕೋಕ್ಕಿತ್ತು. ಕಾಯಿ ಹಾಲು ಹಾಕುವ. ಇಂಥ ಸಾಬುದಾನ ಆಗಲೇ ಅದರೊಟ್ಟಿಗೆ ನೆನೆಸಿಟ್ಟಿದೆ ಕಾಯಿ ಹಾಲೊಟ್ಟಿಗೆ. ಗಿರಿದ್ದೀರ ಇದನ್ನು ಈ ಥರ ತುಪ್ಪದಲ್ಲಿ ಹೊರವತ್ತಿಗೆ ತಿಂದುಬಿಡ್ತಿದ್ದೀರ. ಸೊ ಅವ್ರಿಗೆ ಇಷ್ಟ ಆಗ್ತಿತ್ತು ತಿನ್ಬೋದು. ಇದಾದಮೇಲೆ ಸ್ವಲ್ಪ ದ್ರಾಕ್ಷಿನ ಹೊರ್ಕೊಂಡು ಹಾಕ್ರೆ ಮುಗೀತು. ಸೆಕೆ ಅಂದರೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಆದಿಲ್ಲ. ಬಟ್ಟೆ ಸೆಕೆ ಅಡುಗೆ ಮನೆಗೆ ಬಪ್ಪದಂದ್ರೆ ಕಷ್ಟ ಆಗುತ್ತೆ. ಎಲ್ಲ ಬಿಸಿ ಬಿಸಿ ಒಟ್ಟಿಗೆ ಯಾರೆಲ್ಲ ಈ ಥರ ಫಂಕ್ಷನ್ಸ್ಗೆಲ್ಲ ಅಡುಗೆ ಮಾಡಿ ಕೊಡ್ತಾರಲ್ಲ, ಅಷ್ಟೊಂದು ಕ್ವಾಂಟಿಟಿ ಅಡುಗೆ, ಅದು ಅಷ್ಟು ಬೆಂಕಿ ಮಧ್ಯ. ರಿಯಲಿ ಅವರೆಲ್ಲ ಗ್ರೇಟ್ ಅಂತೆ. ನಾನು ಹಿಂಗೆ ಸಿಂಪಲ್ ಆಗಿ ವೆಜ್ ಊಟ ನಂಗೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ನಮ್ಮ ಯುಗಾದಿ ಸಿಂಪಲ್ ಆಗಿ ಸಖತ್ ಇದಿತ್ತು. ವಿಡಿಯೋ ಕಂಡದಕ್ಕೆ ಥ್ಯಾಂಕ್ ಯು. ಸರಿ, ಹಂಗಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಕ್ಕುವ. ಬಾಯ್.